ತಮ್ಮೆಲ್ಲರಿಗೆ ಇಂಗ್ಲಿಷ್ ಈಸಿ ಲರ್ನಿಂಗ್ ನಲ್ಲಿ ಸ್ವಾಗತ. ಇವತ್ತು ನಾವು ಕ್ರಿಯಾಪದ ಮತ್ತು ಅವುಗಳ ಸ್ವರೂಪ, ಅದು ಉಪಯೋಗಗಳು ಏನಿವೆ ಅದು ನೋಡೋಣ. ಫಾರ್ಮ್ಸ್ ಆಫ್ ಎ ವರ್ಬ್, ಒಂದು ಕ್ರಿಯಾಪದದ ಸ್ವರೂಪಗಳು ಹೇಗಿರುತ್ತವೆ ನೋಡೋಣ. ಪ್ರೆಸೆಂಟ್, ಪಾಸ್ಟ್ ಪಾರ್ಟಿಸಿಪಲ್. ಈ ಫಾರ್ಮ್ಸ್ ಆಫ್ ವರ್ಬ್ ನಲ್ಲಿ ನಾವು ಕಾಲಗಳಿಗೆ ಹೀಗೆ ಕರೆಯುತ್ತೇವೆ: ಪ್ರೆಸೆಂಟ್, ಪಾಸ್ಟ್ ಪಾರ್ಟಿಸಿಪಲ್. ಫ್ಯೂಚರ್ ಟೆನ್ಸ್ ಇರೋದಿಲ್ಲ. ಪ್ರೆಸೆಂಟ್ ಟೆನ್ಸ್ ವರ್ತಮಾನ ಕಾಲ, ಪಾಸ್ಟ್ ಟೆನ್ಸ್ ಭೂತಕಾಲ, ಪಾಸ್ಟ್ ಪಾರ್ಟಿಸಿಪಲ್ ಸಮೀಪ ಭೂತಕಾಲ. ರೈಟ್, ಇದರಲ್ಲಿ 3 ಫಾರ್ಮ್ಸ್ ಇರುತ್ತೆ. ಪ್ರತಿಯೊಂದು ಕ್ರಿಯಾಪದದ 3 ಸ್ವರೂಪ ಇರುತ್ತವೆ ಇಂಗ್ಲಿಷ್ ನಲ್ಲಿ. Write, wrote, written, see, saw, seen, eat, ate, eaten, laugh, laughed, laughed. ಇದರಲ್ಲಿ 3 ಸ್ವರೂಪ ಇರುತ್ತವೆ. ಇದರಲ್ಲಿ ಮತ್ತೆ ರೈಟ್, ರೋಟ್, ರಿಟರ್ನ್ ನಲ್ಲಿ ಬರೆಯುತ್ತೇನೆ, ಬರೆದೆ, ಬರದೆ, ಬರೆದಿದ್ದೇನೆ. ಇದು 3 ಸ್ವರೂಪ ಪ್ರತಿಯೊಂದು ಕಾಲನಲ್ಲಿ ಬೇರೆ ಇದೆ. ಇದರಲ್ಲಿ ಈಟ್, ಆಟ್, ಇಟನ್ ಇದರಲ್ಲಿನೂ ಪ್ರತಿಯೊಂದರಲ್ಲಿ ಬೇರೆ ಇದೆ. ಲಾಫ್ಟ್, ಲಾಫ್ಟ್, ಲಾಫ್ಟ್. V2, V3 ಇದಕ್ಕೆ V1, V2, V3 ನಾವು ಕರೆಯುತ್ತೇವೆ. V2, V3 ನಲ್ಲಿ ಕಾಮನ್ ಇದೆ. ಸ್ಲೀಪ್, ಸ್ಲೆಪ್, ಸ್ಲೆಪ್ಟ್. ಮಲಗುತ್ತೇನೆ, ಮಲಗಿದೆ, ಮಲಗಿದ್ದೇನೆ. ಇದರಲ್ಲಿ V2, V3 ಕಾಮನ್ ಇದೆ. ಜಾಸ್ತಿ ಬಹಳಷ್ಟು ಕ್ರಿಯಾಪದಗಳು ಈ ಸ್ವರೂಪದಲ್ಲಿ ಬರುತ್ತವೆ. V2, V3 ಕಾಮನ್ ಇರುತ್ತವೆ. ಇದು ವಿಭಿನ್ನತೆ ಇರೋದು ಕಡಿಮೆ ಇವೆ. ಇದಕ್ಕೆ ನಾವು ಕಲಿಬೇಕು. ಇದು ಆಧಾರ ಮೇಲೆ, ಇದು ಬ್ಯಾಲೆನ್ಸ್ ಮೇಲೆ ನಾನು ಬೇರೆನೂ ಕ್ರಿಯಾಪದಗೆ ಸ್ವರೂಪ ಚೇಂಜ್ ಮಾಡಲಿಕ್ಕೆ ಬರುತ್ತೆ. ಈಗ ನಾನು ಅರ್ಥ ಮಾಡಿ ನೋಡೋಣ. ಮತ್ತು ಈ ಅರ್ಥ ಮಾಡಿದರೆ ಯಾವ ಕಾಲದಲ್ಲಿ ಇದು ಉಪಯೋಗ ಮಾಡಬಹುದು ನಮಗೆ ಐಡಿಯಾ ಬರುತ್ತೆ. ರೈಟ್, ನಾನು ಬರೆಯುತ್ತೇನೆ. ಇದು ಐ ರೈಟ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಬರುತ್ತೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ. ಐ ರೋಟ್ ಇದು ಪಾಸ್ಟ್ ಟೆನ್ಸ್ ನಲ್ಲಿ ಉಪಯೋಗ ಆಗುತ್ತೆ, ಭೂತಕಾಲದಲ್ಲಿ. ರೋಟ್ ಬರದೆ, ಮತ್ತು ರಿಟರ್ನ್ ಬರೆದಿದ್ದೇನೆ. ಐ ಹ್ಯಾವ್ ರಿಟರ್ನ್ ಇದು ಯಾವುದು ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಉಪಯೋಗ ಆಗುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್ ಅಂಡ್ ಫ್ಯೂಚರ್ ಪರ್ಫೆಕ್ಟ್ ನಲ್ಲಿ ಉಪಯೋಗ ಆಗುತ್ತೆ. ಹೀಗೆ ಸಿ, ಸಾ, ಸೀನ್. ಸಿ ನೋಡುತ್ತೇನೆ, ಅವನು ಥರ್ಡ್ ಪರ್ಸನ್ ಇದ್ದಿದ್ರೆ ಅವನು ನೋಡುತ್ತಾನೆ. ಸಾ ನೋಡಿದೆ, ಸೀನ್ ನೋಡಿದ್ದೇನೆ. ಇದು V3. V1, V2, V3 ಅಂದರೆ ಫಸ್ಟ್ ಫಾರ್ಮ್ ಆಫ್ ವರ್ಬ್. V2 ಅಂದರೆ ಸೆಕೆಂಡ್ ಫಾರ್ಮ್ ಆಫ್ ವರ್ಬ್. V3 ಸ್ಟ್ಯಾಂಡ್ಸ್ ಫಾರ್ ಥರ್ಡ್ ಫಾರ್ಮ್ ಆಫ್ ವರ್ಬ್. ಈಟ್, ಆಟ್, ಇಟನ್. ತಿನ್ನುತ್ತೇನೆ, ಆಟ್, ಏಟ್ ತಿಂದೆ, ಇಟನ್ ತಿಂದಿದ್ದೇನೆ. ಈ ಪ್ರಕಾರ. ಸ್ಲೀಪ್, ಸ್ಲೆಪ್, ಸ್ಲೆಪ್. ನಾನು ಮಲಗುತ್ತೇನೆ, ನಾನು ಮಲಗಿದೆ, ನಾನು ಮಲಗಿದ್ದೇನೆ. ಇದು ಈ ಪ್ರಕಾರ ಬರುತ್ತೆ. ಈ ಫಾರ್ಮು ಆ ಅರ್ಥದಿಂದ ನಮಗೆ ಗೊತ್ತಾಯ್ತು. ಕಾರ್ಯ ಯಾವಾಗ ಕಂಪ್ಲೀಟ್ ಆಗುತ್ತೆ ಆ ಕಾಲದಲ್ಲಿ ನಾವು ಈ ಸ್ವರೂಪ ಉಪಯೋಗ ಮಾಡುತ್ತೇವೆ. ಇದಕ್ಕೆ V3 ಆಲ್ವೇಸ್ ಕಮ್ಸ್ ಇನ್ ಪರ್ಫೆಕ್ಟ್ ಟೆನ್ಸಸ್. ಯು ಮೈಂಡ್ ಇಟ್ ವೆಲ್. ಸೆಕೆಂಡ್, ಇಟ್ ಕಮ್ಸ್ ಇನ್ ಸಿಂಪಲ್ ಪಾಸ್ಟ್ ಆರ್ ಜಸ್ಟ್ ಪಾಸ್ಟ್ ಟೆನ್ಸ್ ನಲ್ಲಿ ಬರುತ್ತೆ. ಇದು ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಬರುತ್ತದೆ, ಮತ್ತು ಫ್ಯೂಚರ್ ಟೆನ್ಸ್ ನಲ್ಲಿ. ಅದು ಹೇಗೆ ಬರುತ್ತೆ, ನಾನು ಪ್ರತಿಯೊಂದು ಕಾಲದ್ದು ಒಂದು ಟೇಬಲ್ ಮಾಡಿದ್ದೇನೆ. ನಿಮಗೆ ಟೆನ್ಸಸ್ ನಲ್ಲಿ ಸಂಪೂರ್ಣ ಗೊತ್ತಾಗುತ್ತದೆ. ಈಗ ಈ ಕ್ರಿಯಾಪದಕ್ಕೆ 3 ಕಾಲ. ಬೇಸಿಕಲಿ ಪ್ರತಿಯೊಂದು ಕಾಲಕ್ಕೆ ನಾವು ಮತ್ತು ಉಪಕಾಲ 4 ಉಪಕಾಲಗಳಲ್ಲಿ ವಿಂಗಡಿಸಿದ್ದೇವೆ. 4 ಉಪಕಾಲಗಳು ಇರುತ್ತವೆ. such as simple present tense,
ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈ ಪ್ರಕಾರ ಬೇಸಿಕಲಿ ಕಾಲಗಳು ಮೂರಿವೆ: ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಅಂಡ್ ಪ್ರತಿಯೊಂದು ಕಾಲಕ್ಕೆ ನಾವು 4 ಉಪಕಾಲಗಳಲ್ಲಿ ವಿಂಗಡಿಸಿದ್ದೇವೆ. ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಕಂಟಿನ್ಯೂಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇವತ್ತು ಬರೀ ನಾವು ಈ ಕ್ರಿಯಾಪದ ಸ್ವರೂಪ ಹೇಗಿರುತ್ತೆ, ಅದು ಅರ್ಥ ಹೇಗಾಗುತ್ತೆ ಮತ್ತು ಯಾವ ಕಾಲದಲ್ಲಿ ನಾವು ಇವುಗಳನ್ನ ಬಳಕೆ ಮಾಡಬಹುದು ಇದು ಕಲಿತಿದ್ದೇವೆ. ಓಕೆ, ಇದರಲ್ಲಿ ಲಾಸ್ಟ್ ಒಂದು ಪಾಯಿಂಟ್ ಹೇಳುತ್ತೇನೆ ನಾನು. ಈ ಕ್ರಿಯಾಪದ ಸ್ವರೂಪನಲ್ಲಿ 3 ಸ್ವರೂಪ ಇವೆ. ಮತ್ತೆ ರೈಟ್, ರೋಡ್, ರಿಟರ್ನ್, ಇಟ್ ಡಿಫರೆನ್ಸ್ ಇನ್ ಆಲ್ ಟೆನ್ಸಸ್. See, saw, seen, you might have observed, it also comes different in all tenses. Laugh, laughed, laughed, it comes common. V2 and V3 is common. Sleep, slept, slept, V2 V3 is common here. Run, ran, run ಅಲ್ಲಿ V1 V3 ಕಾಮನ್ ಇದೆ, ran ಡಿಫರೆಂಟ್ ಇದೆ. ಈ ಸ್ವರೂಪಗಳು ನಾವು ನೆನಪು ಇಡಬೇಕು. ಬಹಳಷ್ಟು ಕ್ರಿಯಾಪದಗಳು V2 and V3 ವಿಲ್ ಬಿ ಕಾಮನ್. ನಾನು ಇವತ್ತು ಕ್ರಿಯಾಪದದ ಅರ್ಥಗಳು, ಸ್ವರೂಪಗಳು ಮತ್ತು ಅವುಗಳ ಬಳಕೆಯನ್ನು ಗೊತ್ತಾಗಿದೆ ಎಂದು ಭಾವಿಸುತ್ತೇನೆ. ಧನ್ಯವಾದಗಳು. ವಿ ವಿಲ್ ಸಿ with the next video with another chapter. Okay, goodbye.